ಉಡುಪಿ ಮತ್ತು ದಕ್ಷಿಣ ಕನ್ನಡ ಒಂದು ಶಾಂತಿ ಪ್ರಿಯರ ಜಿಲ್ಲೆ. ಇಲ್ಲಿ ನೀವು ಒಂದು ವಿಷ ಬೀಜವನ್ನು ಬಿತ್ತಲಿಕ್ಕೆ, ಜನರ ನಡುವೆ ಒಂದು ವೈಮನಸ್ಸನ್ನು ಸೃಷ್ಟಿಸಲಿಕ್ಕೆ ಮಾತನಾಡಲಿಕ್ಕೆ ಬರ್ತಾ ಇದ್ದೀರಿ. ಅದಕ್ಕೋಸ್ಕರ ಬರಬೇಡಿ, ನೀವು ಬನ್ನಿ, ಆದರೆ ಇದನ್ನೆಲ್ಲ ಮಾಡಬೇಡಿ ಹೇಳಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ನಾನು ಹೇಳ್ಬೋದು ಅಂತಂದರೆ, ಬೆಳಗಾವಿಯಲ್ಲಿ ನಿಂತುಕೊಂಡು ಕನ್ನಡ ಮತ್ತು ಮಹಾರಾಷ್ಟ್ರಿಗರ ನಡುವೆ ಬೆಂಕಿ ಹಚ್ಚಿ ಅಲ್ಲಿ ಮರಾಠಿಯಲ್ಲಿ ಮಾತನಾಡಿ, ಕನ್ನಡಿಗರ ವಿರುದ್ಧಕ್ಕೆ ಮಾತನಾಡಿ, ಮಹಾರಾಷ್ಟ್ರದ ಬಾವುಟವನ್ನು ಹಿಡ್ಕೊಂಡು ತಿರುಗಾಡಿದಂಥ ನೀವು ನಮಗೆ ಪರಶುರಾಮ ಕ್ಷೇತ್ರದ ಈ ನೆಲದ ಜನಕ್ಕೆ ಬುದ್ಧಿ ಹೇಳ್ಕೊಡ್ಬೇಕಾದಂಥ ಏನು ಅಗತ್ಯ ಇಲ್ಲ. ಈ ನಾಡು ಹೇಗೆ ಯಾವುದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು, ಏನನ್ನ ಹೇಳಬೇಕು ಅನ್ನುವಂಥ ವಿಚಾರ ತುಂಬ ಸ್ಪಷ್ಟವಾಗಿ ಗೊತ್ತಿರೋದ್ರಿಂದ ಬಹುಶಃ ನೀವು ನಿಮ್ಮ ಚೌಕಟ್ಟಿನಲ್ಲಿದ್ದು ಮಾತಾಡಿದ್ರೆ ಬಹಳ ಒಳ್ಳೆಯದು ಅಂತ ನನಗನ್ಸುತ್ತೆ. NSUA ಕೊಡುವ ದೂರು ಮತ್ತು ಇವರ ಹೇಳಿಕೆ ಮತ್ತಷ್ಟು ಪ್ರಚಾರ ಕೊಡ್ತದಲ್ಲ ಕಾರ್ಯಕ್ರಮಕ್ಕೆ. ಅಬ್ಸಲ್ಯೂಟ್ಲಿ ಇವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, NSUA ಮೊದಲು ಬಂದು ಇವ್ರಿಗೆ ಹೇಳುತ್ತೆ ಚಕ್ರವರ್ತಿಗೆ ಎಂಟ್ರಿ ಕೊಡಬೇಡಿ, ಚಕ್ರವರ್ತಿಗೆ ಮಾತನಾಡ್ಲಿಕ್ಕೆ ಬಿಡಬೇಡಿ ಅಂತ. ಅದಕ್ಕೆ ಪೊಲೀಸರ ಮೂಲಕ ಇವರು ನೋಟಿಸ್ ಕೊಡಿಸ್ತಾರೆ. NSUA ಇವ್ರಿಗೆ ಕಂಪ್ಲೇಂಟ್ ಕೊಡೋಕ್ಕಿಂತ ಮುಂಚೆ ಎಲ್ಲ ಪೊಲೀಸರಿಗೂ ಒಂದು ಇನ್ಫಾರ್ಮೇಶನ್ ಕೊಡ್ತಾರೆ, ಚಕ್ರವರ್ತಿಯವರ ಮೇಲೆ ಕೋಮುದ್ವೇಷದ ಭಾಷಣಗಳ ರೆಕಾರ್ಡನ್ನೆಲ್ಲ ತರಿಸ್ಕೊಳ್ಳಿ ಅಂತ. ಸೊ NSUAಗೆ ಅದನ್ನು ಅವ್ರ ಕೈಯಲ್ಲಿಟ್ಟು ಆ ಮೂಲಕ ಕಂಪ್ಲೇಂಟ್ ಕೊಟ್ಟು ನನ್ನ ಭಾಷಣವನ್ನು ತಡಿಬೇಕು ಅನ್ನೋಂಥ ಪ್ರಯತ್ನ ಆಗುತ್ತೆ. ಅಂದರೆ ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಮಾಡ್ತಾರೆ. ಕೊನೆಗೆ ಉಸ್ತುವಾರಿ ಸಚಿವರು ಅದ್ರ ಕುರಿತಂತೆ ಮಾತನಾಡ್ತಾರೆ ಅಂತಂದರೆ, ಅಲ್ಟಿಮೇಟ್ಲಿ ಈ ನಾಡಿನಲ್ಲಿ ಈ ತುಘಲಕ್ ಮಾದರಿಯ ಸರ್ಕಾರವನ್ನು ನಡೆಸಬೇಕು ಎನ್ನುವಂಥ ಇವ್ರ ಪ್ರಕ್ರಿಯೆ ಇದೆಯಲ್ಲ, ಅದನ್ನು ಸಮಾಜ ಧಿಕ್ಕರಿಸುತ್ರಿ. ಈ ಸಮಾಜ ಇದನ್ನೆಲ್ಲ ಸುದೀರ್ಘ ಕಾಲ ಒಪ್ಕೊಳ್ಳೋದಿಲ್ಲ. ಒಂದು ಸ್ವಲ್ಪ ದಿನ ನೋಡುತ್ತೆ, ಇದಕ್ಕೆ ಸರಿಯಾಗಿರುವಂಥ ಪಾಠವನ್ನು ಕಲಿಸುತ್ತೆ. ಮತ್ತು ಈಗ ಟೈಮ್ ಬಂದಿದೆ, 2 ವರ್ಷ ಸುದೀರ್ಘ ಆಗೋಯ್ತು. ಹೆಚ್ಚು ಕಡಿಮೆ 600-700 ದಿನಗಳ ಕಾಲ ಇದನ್ನು ಸಹಿಸಿಕೊಳ್ಳೋದು ಖಂಡಿತವಾಗಿಯೂ ಸಮಾಜಕ್ಕೂ ಒಳಿತಾಗಿರುವಂಥ ಸಂಗತಿಯಲ್ಲ. ಸಮಾಜ ಇವರುಗಳ ಈ ಆಡಳಿತವನ್ನು ಧಿಕ್ಕರಿಸುತ್ತೆ. ಸಮಯ ಬಂದಿದೆ ಅಂತ ನನಗನ್ಸುತ್ತೆ.